ಅಧ್ಯಾಯ 11. ದೀನತೆಯ ವಿಜ್ಞಾಪನೆ. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 34 ವಚನ 27. ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರನ್ನು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಮ್ಮನ್ನು ತಗ್ಗಿಸಿಕೊಂಡು ವಿಜ್ಞಾಪಿಸುವ ಪ್ರತಿಯೊಂದು ವಿಜ್ಞಾಪನೆಯನ್ನು ಕರ್ತನು ಲಾಲಿಸುತ್ತಾನೆ. ಅರಸನಾದ ಯೋಯಿಷಯನು ತನ್ನನ್ನು ಕರ್ತನ ಮುಂಭಾಗದಲ್ಲಿ ತಗ್ಗಿಸಿಕೊಂಡಿದ್ದರಿಂದ ಕರ್ತನು ಅವನ ಕಣ್ಣೀರನ್ನು ನೋಡಿದನು, ಅವನ ವಿಜ್ಞಾಪನೆಯನ್ನು ಲಾಲಿಸಿದನು. ನಾವು ಕರ್ತನ ಪಾದಗಳ ಬಳಿಗೆ ಬರುವಾಗೆಲ್ಲ ನಮ್ಮನ್ನು ತಗ್ಗಿಸಿ ಪ್ರಾರ್ಥಿಸಲು ಕಲಿತುಕೊಳ್ಳಬೇಕು. ಯಾಕೆಂದರೆ ತಗ್ಗಿಸಿಕೊಳ್ಳುವವರಿಗೆ ಆತನು ಕೃಪಾಳುವಾಗಿದ್ದಾನೆ. ಹೆಚ್ಚಳ ಪಟ್ಟುಕೊಂಡು ಅಂದವಾದ ವಾರ್ತೆಗಳನ್ನು ಹೇಳುವವರಲ್ಲಿ ಆತನಿಗೆ ಸಂತೋಷವಿಲ್ಲ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂದು ಆತನು ವಾಗ್ದಾನ ಮಾಡಿದ್ದಾನೆ. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 7 ವಚನ 14. ದೇವಮಗುವೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲವಲ್ಲ ಎಂದು ಅಂದುಕೊಂಡಿರುವೆಯಾ? ದೀರ್ಘಕಾಲವಾಗಿ ಪ್ರಾರ್ಥಿಸಿದಾಗೂ ಕರ್ತನು ಮೌನವಾಗಿದ್ದಾನಲ್ಲ ಎಂದು ಕುಂದಿ ಹೋಗಿರುವೆಯಾ? 1 ನಿಮಿಷ ನಿಮ್ಮನ್ನು ಕರ್ತನ ಸನ್ನಿಧಾನದಲ್ಲಿ ಪರೀಕ್ಷಿಸಿ ನೋಡಿಕೊಳ್ಳಿರಿ. ಕರ್ತನು ಅಪೇಕ್ಷಿಸುವ ದೀನತೆಯಿಂದ ಪ್ರಾರ್ಥಿಸುವಿರಾ? ಯೋಷಿಯನು ತನ್ನನ್ನು ತಗ್ಗಿಸಿದ ಕೂಡಲೇ ಕರ್ತನ ಮನಸ್ಸು ಕರಗಿತು. ಪ್ರೀತಿಯಿಂದ ಅರಸನನ್ನು ನೋಡಿ, ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ವೃದ್ಧಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂದು ಅಭಯ ಕೊಟ್ಟನು. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 34 ವಚನ 28. ನಾವು ನಮ್ಮನ್ನು ತಗ್ಗಿಸಿ ಪ್ರಾರ್ಥಿಸುವಾಗ ಕರ್ತನು ನಮ್ಮ ಕಣ್ಣೀರನ್ನು ನೋಡಿ ಹಾಗೆಯೇ ಹೋಗುವವನಲ್ಲ. ನಮ್ಮ ದೀನತೆಯು ತಗ್ಗಿಸುವಿಕೆಯು ಆತನನ್ನು ನಮ್ಮ ಸಮೀಪಕ್ಕೆ ಕರೆತರುವುದು. ನಮ್ಮ ಪ್ರಿಯ ರಕ್ಷಕನಾದ ಯೇಸುಕ್ರಿಸ್ತನು ದೀನತೆಯ ಪ್ರತಿರೂಪವಾಗಿದ್ದಾನೆ. ಆತನು ತನ್ನನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಇಳಿದು ಬಂದನು. ತಂದೆ ದೇವರಿಗೆ ಸರಿ ಸಮಾನನಾಗಿದ್ದ ಮಹಿಮೆಯ ಅರಸನು ನಮಗಾಗಿ ದಾಸನ ರೂಪವನ್ನು ಧರಿಸಿದನು. ದೀನತೆಯಿಂದ ಬಡವನಾಗಿ ಜನಿಸಿದನು. ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ. ಆದರೆ ತನ್ನನ್ನು ತಗ್ಗಿಸಿ ನರಾವತಾರವೆತ್ತಿ ಈ ಲೋಕಕ್ಕೆ ಬಂದ ಯೇಸುಕ್ರಿಸ್ತನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲವಾಯಿತು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 8 ವಚನ 20. ದೇವಮಗುವೆ, ಕ್ರಿಸ್ತ ಯೇಸುವಿನ ಸ್ವಭಾವವನ್ನೇ ಧರಿಸಿಕೊ. ಕುಟುಂಬದಲ್ಲಿ ನಾವು ತಗ್ಗಿ ನಡೆದುಕೊಳ್ಳುವಾಗ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿ ಬಿಡಬಹುದು. ವಿರೋಧವನ್ನುಂಟು ಮಾಡುವ ಆತ್ಮಗಳನ್ನು ಜಯಿಸಬಹುದು. ತಾಳ್ಮೆ ಇದ್ದರೆ ಗಂಡ ಹೆಂಡತಿಯ ಮಧ್ಯೆ ಐಕ್ಯವನ್ನು ಉಂಟು ಮಾಡಬಹುದು. ತಾಳ್ಮೆಯ ಆಶೀರ್ವಾದಗಳನ್ನು ಸ್ವಂತ ಮಾಡಿಕೊಳ್ಳಲು ಪ್ರಯತ್ನಿಸಿರಿ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಕರ್ತನ ಭಯಕ್ಕೂ ಫಲ. ಜ್ಞಾನೋಕ್ತಿಗಳು ಅಧ್ಯಾಯ 22 ವಚನ 4. ಅಮೇನ್.